ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಈ ನಡುವೆ ಡಿಕೆ ಸಂಪುಟವನ್ನ ಯಾರ್ಯಾರು ಸೇರ್ಕೊಳ್ತಾರೆ? ಟಿವಿ9 ನಲ್ಲಿ ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಸುದ್ದಿ. ಕೊನೆ ಹಂತದ ಚರ್ಚೆಯಲ್ಲಿರುವಂತಹ ಫೈನಲ್ ಲಿಸ್ಟ್ ಇದು. ಕೊನೆ ಹಂತದಲ್ಲಿರುವ ಅಂತಿಮ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸಂಜೆ 4:05 ಪದಗ್ರಹಣವನ್ನು ಮಾಡಲಿದ್ದಾರೆ. ಇದರ ಮಧ್ಯೆ ಡಿಕೆ ಅವರ ಜೊತೆಗೆ 14 ಸಚಿವರ ಪದಗ್ರಹಣದ ಸಾಧ್ಯತೆ ಇದೆ. ಯಾರ್ಯಾರು ಹಾಗಿದ್ರೆ? ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಯುಟಿ ಖಾದರ್, ಕೆಜೆ ಜಾರ್ಜ್, ಕೃಷ್ಣ ಭೈರೇಗೌಡ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ರಾಮಲಿಂಗ ರೆಡ್ಡಿ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್, ಚಲುವರಾಯಸ್ವಾಮಿ, ಎಚ್.ಕೆ. ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಫೈನಲ್ ಆಗಿ ಇಷ್ಟು ಮಂದಿಯ ಹೆಸರು ಮುನ್ನೆಲೆಗೆ ಬಂದಿದೆ. ಸಂಭವನೀಯ ಸಚಿವರ ಪಟ್ಟಿ ಇದು. ಕೊನೆ ಹಂತದ ಅಂತಿಮ ಪಟ್ಟಿಯ ಡೀಟೇಲ್ಸ್ ಇದು. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರ್ಯಾರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅನ್ನೋದು. ಆದರೆ ಹೈಕಮಾಂಡ್ನಿಂದ ಇದುವರೆಗೂ ಕೂಡ ಅಧಿಕೃತವಾಗಿ ಹೆಸರುಗಳು ಅನೌನ್ಸ್ ಆಗಿಲ್ಲ. ಟಿವಿ9ಗೆ ಸಿಕ್ಕಿರುವಂತಹ ಉನ್ನತ ಮೂಲಗಳ ಮಾಹಿತಿಯಿಂದ ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅಂದರೆ ಕೆಜೆ ಜಾರ್ಜ್, ಕೃಷ್ಣ ಭೈರೇಗೌಡರು, ಎಂಬಿ ಪಾಟೀಲ್ ಅವರು, ಪ್ರಿಯಾಂಕ ಖರ್ಗೆ ಅವರು, ಇವರ ಹೆಸರುಗಳನ್ನು ಫೈನಲೈಸ್ ಮಾಡಲಾಗಿದೆ ಅನ್ನೋದು ಇನ್ಸೈಡ್ ಡೀಟೇಲ್ಸ್. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು, ರಾಮಲಿಂಗ ರೆಡ್ಡಿ ಅವರು. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಕೆಲ ಸಚಿವರಿಗೆ ಡಿಕೆ ಅವರ ಸಂಪುಟದಲ್ಲೂ ಕೂಡ ಸ್ಥಾನಮಾನ ಸಿಗುತ್ತೆ. ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್ ಅವರು 14 ಮಂದಿಯ ಹೆಸರನ್ನ ಫೈನಲ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಂಎಲ್ಸಿ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬರಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟಿ ಪರಿಷ್ಕರಣೆ ಕೊನೆ ಕ್ಷಣದಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಇನ್ನೂ ಕೂಡ ನಡೀತಾ ಇದೆ. ಹೆಸರುಗಳ ಸೇರ್ಪಡೆ ಇರಬಹುದು ಅಥವಾ ಈಗಾಗಲೇ ರೆಡಿ ಆಗಿರುವಂತಹ ಲಿಸ್ಟ್ನಲ್ಲಿರುವ ಕೆಲವರನ್ನ ಕೈ ಬಿಡೋದಿರಬಹುದು. ಇದರ ಬಗ್ಗೆ ಫೈನಲ್ ಆಗಿ ನಿರ್ಧಾರ ಆಗ್ತಾ ಇದೆ. ರಾಜ್ಯದ ನಾಯಕರು ಪ್ರಸ್ತಾಪಿಸಿದ್ದ ಹೆಸರುಗಳ ಬಗ್ಗೆ ಚರ್ಚೆ. ನಿನ್ನೆ ವರಿಷ್ಠರ ಮುಂದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಕೆಲವರ ಪರವಾಗಿ ಮಾತನಾಡಿದ್ರು. ಆ ಪಟ್ಟಿಯನ್ನು ತೆಗೆದುಕೊಂಡು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಶರಣಪ್ರಕಾಶ್ ಪಾಟೀಲ್ ಕೊನೆ ಕ್ಷಣದಲ್ಲಿ ಎಂಟ್ರಿ ಆಗುವ ಸಾಧ್ಯತೆ ಇದೆ ಸಚಿವ ಸಂಪುಟಕ್ಕೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕೇವಲ 6 ಗಂಟೆಯಷ್ಟೇ ಬಾಕಿ ಇದೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ. ಆದರೆ ಇದುವರೆಗೂ ಸಚಿವ ಸಂಪುಟವನ್ನ ಯಾರು ಸೇರ್ಪಡೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ನಿಂದ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆದರೆ ಉನ್ನತ ಮೂಲಗಳಿಂದ ಟಿವಿ9ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಒಂದಷ್ಟು ಮಂದಿಯ ಹೆಸರು ಫೈನಲ್ ಆಗಿದೆ. ಅವರುಗಳ ಪೈಕಿ ಏನಾದರೂ ಫಿಲ್ಟರ್ ಆಗುವ ಸಾಧ್ಯತೆ ಇದೆಯಾ ಪ್ರಸನ್ನ ಕೊನೆ ಕ್ಷಣದಲ್ಲಿ? ಮಧುಶ್ರೀ, ಪದಗ್ರಹಣ ಸಮಾರಂಭಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಉಳಿದಿದ್ದಾವೆ. ಇದೀಗ ಯಾವ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಂಡಿದೆ ಅಂದ್ರೆ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟು, ಒಂದೊಂದು ಭೇಟಿ ಕೂಡ ಇಂಪಾರ್ಟೆಂಟು, ಒಂದೊಂದು ಫೋನ್ ಕಾಲ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಗೆ ಹೇಗೆ ಕಾಯ್ತಾ ಇರ್ತಾರೋ ಆ ರೀತಿಯ ಕಾಯುವಿಕೆ ಕಾಂಗ್ರೆಸ್ನ ವಾತಾವರಣವನ್ನ ಬಿಸಿ ಏರಿಸಿದೆ. ಈಗಾಗಲೇ ಹೈಕಮಾಂಡ್ ನಾಯಕರಲ್ಲಿ ಒಂದು ಪಟ್ಟಿ ಸಿದ್ಧವಾಗಿತ್ತು. ನಿನ್ನೆ ತಡರಾತ್ರಿಯ ತನಕವೂ ಕೂಡ ಹೈಕಮಾಂಡ್ ನಾಯಕರು ಸುದೀರ್ಘವಂತ ಚರ್ಚೆಯನ್ನು ನಡೆಸಿ 10 ರಿಂದ 12 ಮಂದಿಯನ್ನ ಶಾರ್ಟ್ ಲಿಸ್ಟ್ ಅನ್ನ ಮಾಡಿದ್ರು. ಇದೀಗ ಅವ್ರು ಯಾರಿಗೂ ಕೂಡ ತಕ್ಷಣದ ಮಟ್ಟಿಗೆ ಕರೆಯಂತೂ ಬಂದಿಲ್ಲ. ಆದ್ರೆ ಇದೆಲ್ಲವೂ ಕೂಡ ಒಬ್ಬರಿಗೂ ಮಾಹಿತಿ ಹಂಚಿಕೆ ಆಗ್ತಾ ಇದೆ ಹೊರತು ಅಧಿಕೃತವಾಗಿ ಎಐಸಿಸಿ ನಾಯಕರಿಂದಾಗ್ಲಿ, ರಾಜಭವನದಿಂದಾಗ್ಲಿ ಅಥವಾ ಡಿಕೆ ಶಿವಕುಮಾರ್ ಅವರ ಪಾಳಯದಿಂದಾಗ್ಲಿ, ಅವರ ಕಚೇರಿಯಿಂದಾಗ್ಲಿ ಸದ್ಯಕ್ಕಂತೂ ಅಧಿಕೃತವಂತ ಕರೆ ಯಾರಿಗೂ ಕೂಡ ಬಂದಿಲ್ಲ. ಆದ್ರೆ ಈ ಹೆಸರುಗಳ ಪರಿಷ್ಕರಣೆ ಮಾತ್ರ ಜೋರಾಗಿ ನಡೀತಾ ಇದೆ. ಸಮುದಾಯವಾರು ಲೆಕ್ಕಾಚಾರಗಳನ್ನ ಹಾಕಿ ಯಾರನ್ನ ಸೇರಿಸಿದ್ರೆ ಉತ್ತಮ, ಯಾರನ್ನ ಬಿಟ್ರೆ ಉತ್ತಮ ಅನ್ನುವಂತ ಈ ರೀತಿಯ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದಾವೆ. ಕೊನೆ ಕ್ಷಣದಲ್ಲಿ ಹೆಸರು ಸೇರಿಸುವಂತ ಕೆಲಸವೂ ಕೂಡ ಇದೀಗ ನಡೀತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕ್ಷಣದ ತನಕವೂ ಕೂಡ ಈಶ್ವರ್ ಖಂಡ್ರೆ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು. ನಿನ್ನೆ ತಡರಾತ್ರಿಯ ತನಕವೂ ಕೂಡ ಅವರ ಪ್ರಯತ್ನ ದೆಹಲಿ ಮಟ್ಟದಲ್ಲಿ ನಡೆದಿತ್ತು. ಈಶ್ವರ್ ಖಂಡ್ರೆ ಅವರ ಹೆಸರು 15 ಮಂದಿಯ ಹೆಸರು ಲೀಸ್ಟ್ ನಲ್ಲಿ ಸೇರ್ಪಡೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಅವರ ಬದಲಿಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಂಟ್ರಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸೂಕ್ಷ್ಮವಾಗಿ ಹೈಕಮಾಂಡ್ ನಾಯಕರು ಈ ವಿಷಯವನ್ನ ತಿಳಿಸಿದ್ದಾರೆ. ಜೊತೆಗೆ ಈ ರೀತಿಯ ಪರಿಷ್ಕರಣೆಯ ಕಾರಣದಿಂದಾಗಿ ಎಲ್ಲ ನಾಯಕರು ಕೂಡ ಅಷ್ಟು ರಿಲ್ಯಾಕ್ಸ್ ಆಗಿಲ್ಲ.
ಜೊತೆಗೆ ಉಪಮುಖ್ಯಮಂತ್ರಿಯ ಸ್ಥಾನದ ವಿಚಾರ ಇರಬಹುದು, ಅವರ ಸಚಿವ ಸ್ಥಾನದ ವಿಚಾರ ಇರಬಹುದು, ಇದೆಲ್ಲವೂ ಕೂಡ ಅಧಿಕೃತ ಮಾಹಿತಿ ಬರೋ ತನಕ ಯಾವುದೂ ಖಚಿತ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ವಾತಾವರಣ ಕಂಡು ಬರ್ತಾ ಇದೆ. ಹೊಸದಾಗಿ ಪರಿಷ್ಕರಣೆ ಮಾಡ್ತಾ ಇರುವಂತಹ ಹೈಕಮಾಂಡ್ನ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಂತಹ ಪಟ್ಟಿಯಲ್ಲಿ ಒಂದಷ್ಟು ಜನ ಸೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದ ಒಂದಷ್ಟು ನಾಯಕರನ್ನ ಸೇರ್ಪಡೆ ಮಾಡೋದಾ ಅಥವಾ ಬಿಡೋದಾ ಅನ್ನೋದ್ರ ಬಗ್ಗೆಯೂ ಕೂಡ ಕೊನೆಯ ಹಂತದ ಚರ್ಚೆಗಳು ನಡೀತಾ ಇದಾವೆ. ಇದೆಲ್ಲವನ್ನ ಗಮನಿಸಿದ್ರೆ ಕೊನೆಯ ಕ್ಷಣದಲ್ಲೂ ಕೂಡ ಕರೆ ಬಂದ್ರೆ ಆಶ್ಚರ್ಯ ಇಲ್ಲ ಅನ್ನುವಂತ ವಾತಾವರಣ ಸದ್ಯ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಒಂದಂತೂ ಸತ್ಯ, ಒಂದೊಂದು ನಿಮಿಷವೂ ಕೂಡ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳ ಮಟ್ಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂತ ರೀತಿಯ ಬೆಳವಣಿಗೆಗಳು ನಡೀತಾ ಇದಾವೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ. ಇನ್ನು ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಸಚಿವ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಕೊನೆ ಕ್ಷಣದವರೆಗೂ ಕೂಡ ಆ ಕಾತರತೆ ಹಾಗೇನೇ ಇರುತ್ತೆ.